ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ ಒಂದು ಉಕ್ತಿ ಬರುತ್ತೆ. ಬಹಳ ಜಗಜ್ಜನಿತ ಮಾತಿದು, ಸತ್ಯನೂ ಹೌದು. ಆದರೆ ಕೊಟ್ಟಿದ್ದು ತನಗೆ ಕೆಲವೊಮ್ಮೆ ಏನಾಗುತ್ತೆ, ಕೊಟ್ಟ ದುಡ್ಡು ವಾಪಸ್ಸೇ ಬರೋದಿಲ್ಲ. ನಮ್ಮದು ನಮ್ಮ ವಸ್ತು, ನಾವು ಕಷ್ಟಪಟ್ಟಿದ್ದು, ನಾವು ಪ್ರಯತ್ನಪಟ್ಟು ಶ್ರಮಪಟ್ಟು ದುಡಿದು 4 ಕಾಸು ಉಳಿಸಿ ಏನೋ ಒಂದು ರೀತಿಯಲ್ಲಿ ಜೀವನವನ್ನು ಹಂತ ಹಂತಕ್ಕೆ ಸಾಗಿಸಿ ಕಷ್ಟನೋ ನಷ್ಟನೋ ಮಾಡಿ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಯಾರಿಗಾದರೂ ಕೊಟ್ಟು ನಂತರ ಅದು ವಾಪಸ್ ಬರದೆ ನೀವು ಅವ್ರ ಮನೆಯಲ್ಲಿ ಭಿಕ್ಷಕರಾಗೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವ್ರ ಮನೆಗೆ ಕೆಲಸ ಕಾರ್ಯ ಮಾಡೋರ ಹತ್ರನೋ ಬೆಳಿಗ್ಗೆದು ಬೇರೆ ಯೋಚನೆ ಕೆಲಸ ಕಾರ್ಯ ಇಲ್ಲದೆ ಅವ್ರ ಮನೆ ಸುತ್ತಾಟ ಮಾಡ್ತಕ್ಕಂಥ ಈ ದಾರಿದ್ರ್ಯಪೂರ್ವಕವಾಗಿರ್ತಕ್ಕಂಥ ಬದುಕನ್ನು ತಾವು ನೋಡ್ತಾ ಇರ್ತೀರ. ಇಂಥ ಒಂದು ವ್ಯವಸ್ಥೆ ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಹೆಚ್ಚಾಗಿ ಕಾಣ್ತಾ ಇದೆ. ಅಂದರೆ ಏನಾಗುತ್ತೆ, ದುಡಿದಿರ್ತೀರ, ಕಷ್ಟಪಟ್ಟಿರ್ತೀರ, ಕೆಲಸ ಮಾಡಿರ್ತೀರ, ಧನ ಸಂಪತ್ತನ್ನು ಮಾಡಿರ್ತೀರ, ಈಗ ಒಂದು 4 ಕಾಸು ಹಣಕಾಸು ಮಾಡಿರ್ತಾರೆ. ಯಾರೋ ಬರ್ತಾರೆ, ಬಹಳ ಚೆಂದಾಗಿ ಮಾತಾಡ್ತಾರೆ, ಅಥವಾ ಬಡ್ಡಿ ಹಾಗೂ ಲೇವಾದೇವಿ ವ್ಯವಸ್ಥೆ ಎಲ್ಲ ವ್ಯವಹಾರಕ್ಕೂ ತಾವು ಕೈ ಹಾಕ್ತೀರ. ತಗೊಳ್ಳುವಾಗಿರ್ತಕ್ಕಂತಹ ವಿಶ್ವಾಸ, ಪ್ರೀತಿ, ಬದ್ಧತೆ ಆ ಹಣವನ್ನು ವಾಪಸ್ ಕೊಡಲಿಕ್ಕೆ ಯಾವುದೇ ರೀತಿಯಲ್ಲಿ ಬರೋದಿಲ್ಲ. ನೀವು ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಮರ್ಸ್ಬೋದು, ಬಾಯಿ ಹೊಡಿಬೋದು, ಅಥವಾ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಆಸೆ ನಾಡಿದ್ದು ಕೊಡ್ತೀನಿ ಅಂತ ಹೇಳಿ ಸಮಯವನ್ನು ಮುಂದೆ ತಳ್ತಾ ಹೋಗ್ಬೋದು. ಇದನ್ನು ಹೊರತುಪಡಿಸಿ ಏನಂತಂದರೆ, ನಿಮ್ಮ ಕಣ್ಣಿಗೆ ಕಾಣದಿರೋ ಹಾಗೆ ಎಲ್ಲರ ಓಡೋಗ್ಬೋದು. ಮನೆಯಲ್ಲಿದ್ದರೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಕೊಳೋಂಥ ಒಂದು ವ್ಯವಸ್ಥೆ ಇದು ಈಗಿನ ದಿನಮಾನಗಳಲ್ಲಿ ನೋಡ್ತಾ ಇರುತ್ತೆ. ಇದು ಯಾವ ಕರ್ಮ, ಯಾವ ದಾರಿದ್ರ್ಯ? ಯೋಚನೆ ಮಾಡಿ. ಸುಮ್ಮನೆ ಅವ್ರ ಮಾತಿಗೆ ಮರಳಾಗ್ತದೆ. ಸುಮ್ಮನೆ ನಿಮ್ಮ ಹಣ ನಿಮ್ಮ ಮನೇಲಿ ಇಟ್ಟಿದ್ರು, ಅಥವಾ ಯಾವುದಾದ್ರೂ ಬ್ಯಾಂಕ್ನಲ್ಲಿ ಇಟ್ಟಿದ್ರು, ಅದು ಏನೋ ಒಂದು ಬೆಳ್ಕೊಂಡು ಹೋಗ್ತಿತ್ತು, ಅಥವಾ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನೋ ಒಂದು ಆಗ್ತಿತ್ತು. ಅಥವಾ ಆ ಹಣನ ತೊಗೊಂಡು ನೀವು ಖರ್ಚು ಮಾಡಿ ಏನಾರ ವಸ್ತು ತೊಗೊಂಡು, ಸಾಮಗ್ರಿ ತೊಗೊಂಡು ಅದೇನೋ ಒಂದು ಆಗಿದ್ರೆ ಅದು ಕೂಡ ಪರವಾಗಿರಲಿಲ್ಲ ಅಂತ ಹೇಳ್ಬೋದು. ಅಥವಾ ಯಾವುದೋ ವ್ಯವಹಾರ ಕೈ ಹಾಕಿ ಕೈ ಸುಟ್ಕೊಂಡು ಅದರಿಂದ ಲಾಸ್ ಆಯಿತು, ಏನೋ ಒಂದಾಯಿತು, ಪರವಾಗಿಲ್ಲ. ಅಂದರೆ ಆ ಹಣದ ವಿಷಯ ನಿಮ್ಮ ಕಣ್ಣು ಮುಂದೆಗಡೆ ಕಾಣ್ತಾ ಇರುತ್ತೆ. ಹಿಂಗಾಗಿದೆ, ಹಿಂಗೋಗಿದೆ ಅನ್ನೋದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಹೋದರೆ ಹೋಯಿತು, ಅಥವಾ ನಷ್ಟ ಆಯಿತು ಅನ್ನೋ ಬೇಸರ ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಸುಮ್ಮನಾಗ್ಬೋದು. ಇದು ಹೇಗೆಂದರೆ ಪ್ರೇಮದ ಮೋಸ, ನಂಬಿಕೆಯ ದ್ರೋಹ, ವಿಶ್ವಾಸಕ್ಕೆ ಕೊಳ್ಳೆ ಇಡ್ತಕ್ಕಂಥ ಒಂದು ವ್ಯವಸ್ಥೆ. ತಗೊಂಡಿದ್ದ ತಕ್ಷಣ ಅವರು ಒಂದು ರೀತಿಯಲ್ಲಿ ವರ್ಷನೇ ಚೇಂಜ್ ಮಾಡೋದು, ಮಾತೇ ಬದಲಾವಣೆ ಮಾಡೋದು. ಯಾಕಂದರೆ ಪ್ರತಿಯೊಂದು ಹಣಕ್ಕೂ ಕೂಡ ಅದರದ್ದೇ ಆದಂಥ ಶ್ರಮದ ಫಲ ಇರುತ್ತೆ, ಬೆಲೆ ಇರ್ತದೆ. ತೀರಾ ಏನೋ ಇದೆ, ಕೋಟಿಗಟ್ಟಲೆ ಇದೆ, ಅದರಲ್ಲಿ ಏನೋ ಹೋಯ್ತು ಒಂದು 100 ರೂಪಾಯಿ ಅಂದರೆ ಅದು ಬೇರೆ ಲೆಕ್ಕಾಚಾರ ಆಗುತ್ತೆ. ಇದು ನೋಡಿ, ಬಹಳಷ್ಟು ಮಧ್ಯಮ ವರ್ಗದ ಜನಗಳಲ್ಲಿ ಇಂಥ ಸಮಸ್ಯೆಗಳು ಹೆಚ್ಚಾಗ್ತಾ ಇರ್ತವೆ. ಇರೋದೇ ಒಂದಷ್ಟು, ಅದನ್ನು ಕಿತ್ಕೊಂಡು ತಿಂದರೆ ಅದು ವರ್ಷಂಬತ್ತು ಕಾಲ ದುಡಿದಿದ್ದು ಹಣದ ಫಲ, ಅದು ಇದು ಶ್ರಮದ ಫಲ. ಅದು 20 ವರ್ಷ 30 ವರ್ಷ ದುಡ್ದಿರ್ತಾರೆ, ರಿಟೈರ್ಮೆಂಟಲ್ಲಿ ಏನೋ ಒಂದು ದುಡ್ಡು ಬಂದಿರುತ್ತೆ, ಆ ದುಡ್ಡನ್ನು ಹೋಗಿ ಯಾರೋ ಕೊಟ್ಟಿರ್ತಾರೆ, ಅವ್ನು ತೊಗೊಂಡು ಓಡೋಗಿರ್ತಾನೆ. ಏನು ಮಾಡಬೇಕಾತ ವ್ಯಕ್ತಿ? ಅವನ ಶ್ರಮದ ಫಲ ಏನಾಗಬೇಕು? ಅವನ ಕಷ್ಟನ ಯಾರ ಮುಂದೆ ಹೇಳ್ಕೊಳ್ಬೇಕು? ಈ ದುಡ್ಡಿನ ವಿಚಾರವಾಗಿ ಹೋದರೆ ಅದು ಎಷ್ಟು ದಿನ ನಡೆಯುತ್ತೋ, 9 ವರ್ಷ 10 ವರ್ಷ ಕಚೇರಿ ಕಲಾಪಗಳಲ್ಲೇ ಹೋಗುತ್ತೆ. ಆಕಸ್ಮಿಕ ಹೋದರೆ ಯಾವುದೇ ರೀತಿ ಪುರಾವೆಗಳಿಲ್ಲದ್ರೆ ಅದು ಹೋದಂಗೆ ಮತ್ತೆ ಬರೋದಿಲ್ಲ. ಹಾಗಾಗಿ ಲೇವಾದೇವಿ ಮಾಡುವಾಗ ಹಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆತನ ರೀತಿ ಏನು, ರಿವಾಜ್ ಏನು, ಆ ವ್ಯಕ್ತಿ ಹೇಗೆ, ಅವನ ವ್ಯಕ್ತಿತ್ವ ಹೇಗಿದೆ, ನಾನು ಹಣ ಕೊಟ್ಟರೆ ಅದು ವಾಪಸ್ ಬರುತ್ತಾ, ಅವನು ವಾಪಸ್ ತೀರಿಸಲಿಕ್ಕೆ ಅವನ ಹತ್ರ ಏನಿದೆ ಆದಾಯ, ಯಾವ ಪ್ರಮಾಣದಲ್ಲಿ ಇವನು ದುಡಿಬೋದು, ಅವನ ಹಿಂದೆ ಮುಂದೆ ಹೇಗಿದೆ ಲೆಕ್ಕಾಚಾರ, ಇವೆಲ್ಲವನ್ನು ಅವಲೋಕನ ಮಾಡಬೇಕು. ಯಾರೋ ಬರ್ತಾನೆ, ಕೊಟ್ಬಿಡ್ತೀನಿ, ನೀವು ಎಷ್ಟು ಹೇಳಿದ್ರು ಸಹ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಹೇಗೆ ಬರುತ್ತೆ, ಹೇಗೆ ಸಾಧ್ಯ ಇದೆ? ಅವನೇನು ದುಡಿತಾ ಇದ್ದಾನೆ, ಅವನ ಒಂದು ಆದಾಯದ ಒಂದು ಬಾಪ್ತುಗಳು ಹೇಗಿದ್ದಾವೆ, ಇವೆಲ್ಲವನ್ನ ನೋಡ್ಕೊಂಡು ವಿಚಾರ ಮಾಡಬೇಕು. ಅದ್ರ ಜೊತೆಗೆ ಪತ್ರ ವ್ಯವಹಾರ ಸರಿ ಇರಲಿ, ಅವನ ಒಂದು ಹಣದ ಲೇವಾದೇವಿಗೆ ಸೂಕ್ತವಾದಂತಹ ದಾಖಲೆಗಳನ್ನು ತೆಗೆದುಕೊಳ್ಳಿ, ಸೆಕ್ಯೂರಿಟಿ ಬಾಂಡ್ಗಳನ್ನು ತೆಗೆದುಕೊಳ್ಳಿ. ಹಾಗೆ ಮುಂದೆ ಹೋದರೆ ಖಂಡಿತವಾಗಿ ನಿಮಗೆ ನಾಳೆ ಅವನು ಹಣದ ಮೋಸದ ಲೆಕ್ಕಾಚಾರ ಇದ್ದರೂ ಕೂಡ ಎಲ್ಲ ಒಂದು ಕಡೆ ತಾವು ವಸೂಲಿಗೆ ಮಾಡ್ಬೋದಾಗಿದೆ.
ಏನಾದರೂ ಒಂದು ರೀತಿಯಲ್ಲಿ ನ್ಯಾಯ ಪ್ರದಾನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಬಹಳಷ್ಟು ಅರಿವಿರಬೇಕು, ವಿವೇಚನೆ ಇರಬೇಕು. ಆದರೂ ಕೂಡ ಕೆಲವೊಮ್ಮೆ ಏನಾಗಿರುತ್ತೆ, ಕೊಟ್ಟು ಕಳ್ಕೊಂಡು ನಂತರ ಇವೆಲ್ಲ ಅರಿವಿಗೆ ಬರ್ತಾ ಇರುತ್ತೆ. ಯಾಕಂದರೆ ಕಷ್ಟ ನಷ್ಟ ಆ ಒಂದು ಸಮಸ್ಯೆನ ಅನುಭವಿಸಿದ ನಂತರವೇ ಇಂಥ ಮಾತುಗಳು ಕಿವಿಯೊಳಗಡೆ ಹೋಗೋದು, ಮನಸ್ಸಿಗೆ ತಾಗೋದು, ಮೆದುಳಿಗೆ ಹೋಗೋದು. ಹಾಗಾಗಿ ಈ ಒಂದು ಸ್ಥಿತಿಗತಿಗಳಲ್ಲಿ ನಿಮ್ಮ ಜೀವನ ಹಣಕಾಸಿನ ಕೊರತೆ ಉಂಟಾಗಿ ಹಣವನ್ನು ಕಳ್ಕೊಂಡು ಕೊಟ್ಟಿರ್ತಕ್ಕಂಥ ದುಡ್ಡು ವಸೂಲಿ ಮಾಡಲಿಕ್ಕಾಗದೆ ನೀವು ಕೊಟ್ಟಿರ್ತಕ್ಕಂಥ ಹಣಕ್ಕೆ ನಿಮಗೆ ಒಂದು ರೀತಿಯಲ್ಲಿ ಆ ವ್ಯಕ್ತಿಗತವಾಗಿ ನಿಮಗೆ ಬಹಳ ಹೀನಾಮಾನವಾಗಿ ನೋಡ್ತಾ ಇದ್ರೆ, ದಿನೇಕವಾಗಿ ಈ ಹಣಕಾಸಿನ ವಿಷಯ ಸ್ಥಿತಿಯಲ್ಲಿ ತಾವು ಬಹಳಷ್ಟು ಮಾನಸಿಕವಾದಂಥ ಬೇಸರವನ್ನು ತೆಗೆದುಕೊಂಡಿದ್ರೆ, ಖಿನ್ನತಾ ಸ್ವರೂಪವನ್ನು ಅನುಭವಿಸ್ತಾ ಇದ್ದರೆ ತಾವು ಈ ಪರಿಹಾರವನ್ನು ಮಾಡಿ. ಶುಕ್ರವಾರ ದಿವಸ ಈ ಒಂದು ಪರಿಹಾರ ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಹಣದ ಬಾಬ್ತುಗಳು ವಸೂಲಿ ಆಗುತ್ತೆ, ಹಣಕಾಸಿನ ಅಡಚಣೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಕೊಟ್ಟಿರ್ತಕ್ಕಂಥ ಹಣ ದುಡ್ಡು ಏನು ಹೋಗಿದೆ ಕಳ್ಕೊಂಡಿದ್ರೆ ಅದು ಪುನಃ ಪ್ರಾಪ್ತಿ ಆಗಲಿಕ್ಕೆ ಆ ಲಕ್ಷ್ಮಿಯ ಕೃಪೆ ಕಟಾಕ್ಷಗಳು ನಿಮಗೆ ಸಹಕಾರಿಯಾಗಿ ನೆರವಾಗುತ್ತೆ ಎಂಬತಕ್ಕಂಥ ಸದುದ್ದೇಶದ ಮಾಹಿತಿ ಈ ಒಂದು ತಂತ್ರದಲ್ಲಿದೆ. ಖಂಡಿತ ನಂಬಿಕೆ ಮಾಡಿ ನೋಡಿ. ಎಷ್ಟೋ ಕಳ್ಕೊಂಡಿದ್ದೀರಂತೆ, ಒಂದಷ್ಟು ಸಮಯ ಕೊಟ್ಟು ಶುಕ್ರವಾರ ದಿವಸ ಈ ಒಂದು ತಂತ್ರ ಮಾಡೋದ್ರಿಂದ ಏನು ನಿಮ್ಗೆ ಅಷ್ಟೊಂದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಮಾಡಿ ತದನಂತರವಾಗಿ ಅದರ ಒಂದು ಫಲಿತಾಂಶ ನಿಮಗೂ ಕೂಡ ಅರಿವಿಗೆ ಬರುತ್ತೆ. ಆ ಒಂದು ಭಕ್ತಿ ಭಾವನೆ ನಿಮಗಿರಲಿ ಸಾಕು. ನೋಡಿ, 5 ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಮುಷ್ಟಿ ಅಂದರೆ ಹೀಗೆ ತಮ್ಮ ಒಂದು ಕೈಯಲ್ಲಿ ಸಂಪೂರ್ಣವಾಗಿ ಮಡಚಿ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ. 5 ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡು ಒಂದು ಸ್ವಚ್ಛವಾಗಿರ್ತಕ್ಕಂತಹ ನೆಲದ ಮೇಲೆ ಬಿಳಿ ಬಟ್ಟೆಯನ್ನು ಹಾಸಿ, ಆ ಬಿಳಿ ಬಟ್ಟೆಯ ಮೇಲೆ ಈ 5 ಮುಷ್ಟಿ ಅಕ್ಕಿಯನ್ನು ಹಾಕಿಬಿಟ್ಟು ತಮ್ಮ ಕೈಯಿಂದನೇ ಅದನ್ನು ಆಯತ ಅಥವಾ ಚೌಕಾಕಾರದಲ್ಲಿ ಸಮನಾಗಿ ಮಾಡಿಕೊಳ್ಳಿ. ಅಂದರೆ ಹಾಕಿರ್ತಕ್ಕಂಥ ಅಕ್ಕಿನ ಸಾರಿಸಿಬಿಟ್ಟು ಆಯತ ಅಥವಾ ಚೌಕಾಕಾರದಲ್ಲಿ ಮಾಡಿಕೊಳ್ಳಿ. ತದನಂತರವಾಗಿ ಈ ಒಂದು ತಾಮ್ರದ ತಗಡಿನಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೆದು ಮಧ್ಯಭಾಗದಲ್ಲಿಡಿ. ಆ ತಾಮ್ರದ ತಗಡಿನ ಅಕ್ಕಪಕ್ಕದಲ್ಲಿ ಎಲ್ಲರ ಜಾಗ ಮಾಡಿಕೊಂಡು ತಾವು ಒಂದು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟು ಶುಕ್ರವಾರ ದಿವಸ ಈ ಮಂತ್ರವನ್ನು 108 ಬಾರಿ ಜಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ನೋಡಿ, ಜಪ ಸ್ವರೂಪ ಮಂತ್ರ ಸ್ವರೂಪ ಹೇಗಿದೆ, ಇದನ್ನು ಹೇಳ್ತಾ ತಾವು ಸ್ವಾಹ ಸ್ವರೂಪದಲ್ಲಿ ಅರಿಶಿನ ಕುಂಕುಮವನ್ನು ಹಾಕ್ತಾ ಹೋಗಿ. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಲಕ್ಷ್ಮೀ ಮಮ ಗೃಹೆ ಧನ ಪೂರಯ ಚಿಂತಾಯ ದೂರಯ ಸ್ವಾಹ. ತಾವು ಈ ಒಂದು ಅರಿಶಿನ ಕುಂಕುಮವನ್ನು ಹಾಕ್ತಾ ಈ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಬಹಳ ಸುಲಭವಾಗಿರ್ತಕ್ಕಂಥದ್ದು, ಖಂಡಿತವಾಗಿ ಫಲಪ್ರದವಾಗಿ ಆ ಲಕ್ಷ್ಮಿಯ ಯೋಗ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳುತ್ತೆ. ಆ ಹಣದ ಏನು ಸಮಸ್ಯೆ ಆಗಿದೆ ಬಾಪ್ತುಗಳು ವಸೂಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೋಡಿ, ಮಂತ್ರ ಸ್ವರೂಪವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೆ ಧನ ಪೂರಯ ಚಿಂತಾಯ ದೂರಯ ಸ್ವಾಹ. ಇಷ್ಟು ಮಾಡಿ ಸರ್, ಖಂಡಿತ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ. ನಿಮ್ಮ ಸರ್ವ ದುಃಖ ದಾರಿದ್ರ್ಯಗಳು ತೊಲಗಿ ಹಣಕಾಸಿನ ಅಡಚಣೆಗಳು ಕೂಡ ನಿರ್ಮೂಲನೆ ಆಗಿ ಹಣದ ಬಾಪ್ತುಗಳು ಸಕಾಲದಲ್ಲಿ ನಿಮಗೆ ಕೈ ಸೇರೋ ಹಾಗಾಗಲಿ. ಹಾಗೆ ಆ ಲಕ್ಷ್ಮಿಯ ಕೃಪೆಯಿಂದ ಜೀವನದಲ್ಲಿ ಹಣದ ಒಂದು ಬರಕತ್ತಾಗುತ್ತೆ, ಒಂದು ಒಳ್ಳೆಯ ರೀತಿಯಾದಂಥ ಒಂದು ವ್ಯವಸ್ಥೆ ಪ್ರದಾನ ಆಗಲಿ ಅಂತಕ್ಕಂಥ ಒಂದು ವಿಷಯನ ನಾನು ಎಲ್ರಿಗೂ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ. ಬರೋರು ತಾವು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಕರೆ ಮಾಡಿ ತಿಳ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.